Hello everyone, welcome back to my channel. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಇವತ್ತಿನ ಸ್ಪೆಷಲ್ ರೆಸಿಪಿ ಅಂಜಲ್ ಫಿಶ್ ಮಸಾಲಾ ಫ್ರೈ. ತುಂಬಾ ಟೇಸ್ಟಿ ಹಾಗೆ ಡಿಲಿಷಿಯಸ್ ಆದಂಥ ರೆಸಿಪಿ ಇದು. ಫಿಶಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಶ್, ಹಾಗೆ ಕಿಂಗ್ ಫಿಶ್ ಅಂತ ಕೂಡ ಇದನ್ನು ಹೇಳ್ತಾರೆ. ಮೊದಲಿಗೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ನಾನಿಲ್ಲಿ ಫಿಶನ್ನು ಸ್ಲೈಸ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಲೆಮನ್, ಹಳದಿ, ಖಾರದ ಪುಡಿ, ಉಪ್ಪು, ಒಣಮೆಣಸು, ಸೋಂಪು, ಜೀರಿಗೆ, ಕಾಳುಮೆಣಸು, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಹುಳಿ, ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ನೀರುಳ್ಳಿ, ಹಸಿಮೆಣಸು, ತೆಂಗಿನೆಣ್ಣೆ, ಸ್ವಲ್ಪ ಬೇವಿನ ಸೊಪ್ಪು. ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಂತಹ ಒಣಮೆಣಸು, ಇದನ್ನು ನಾನು ಬಿಸಿನೀರಲ್ಲಿ ಒಂದು 20 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಇದರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಬೇವಿನ ಸೊಪ್ಪು, 1 ಇಂಚು ಶುಂಠಿ, 4 ರಿಂದ 5 ಹೆಸರು ಬೆಳ್ಳುಳ್ಳಿ, 1 ಸ್ಪೂನ್ ಕೊತ್ತಂಬರಿ, 3/4 ಸ್ಪೂನ್ ಕಾಳುಮೆಣಸು, 1/4 ಸ್ಪೂನ್ ಆಗೋಷ್ಟು ಸೋಂಪು, 1/4 ಸ್ಪೂನ್ ಆಗೋಷ್ಟು ಜೀರಿಗೆ, ಬೇವಿನ ಸೊಪ್ಪು, ಹಾಗೆ ಹುಣಸೆ ಹಣ್ಣಿನ ರಸ. ಇಷ್ಟನ್ನು ಹಾಕಿ ಫುಲ್ಲಾಗಿ ಸ್ಮೂತ್ ಮಾಡಿಟ್ಕೊಳ್ಳಿ. ಇನ್ನೊಂದು ಕಡೆ ಮೀನಿಗೆ ಮ್ಯಾರಿನೇಟ್ ಮಾಡೋಣ. ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಅರಿಶಿಣ ಪುಡಿ, 1 ಸ್ಪೂನ್ ಆಗೋಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಲೆಮನ್, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಡ್ರೈ ಅನಿಸಿದ್ರೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ನೀರು ಸೇರಿಸ್ತಾ ಇದ್ದೇನೆ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೀನಿಗೆ ಲೈಟಾಗಿ ಕೋಟಿಂಗ್ ಮಾಡಿ. ತುಂಬಾ ಹೆವಿಯಾಗಿ ಕೋಟಿಂಗ್ ಬೇಡ, ಯಾಕಂದರೆ ಮಸಾಲೆ ಫ್ರೈ ಎಲ್ಲ ಆಮೇಲೆ ಮಾಡಲಿಕ್ಕಿದೆ. ಹಾಗಾಗಿ ಲೈಟಾಗಿ ಕೋಟಿಂಗ್ ಮಾಡಿ ಇಟ್ಕೊಳ್ಳಿ. ಆವಾಗ ಮೀನಿಗೆ ಉಪ್ಪು, ಖಾರ, ಹುಳಿ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಇರ್ತದೆ. ಹಾಗಾಗಿ ಇದನ್ನು ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿ ಬರ್ತದೆ. ಇಲ್ಲ ಟೈಮ್ ಇಲ್ಲನೂ ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು. ಆ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಹಾಗಾಗಿ ಇದನ್ನು ನಾನು ಇವಾಗ ಒಂದು 20 ನಿಮಿಷನಾದರೂ ಬಿಡ್ತಾ ಇದ್ದೀನಿ. ಇವಾಗ ಇನ್ನೊಂದು ಕಡೆ ಮಸಾಲ ನೋಡಿ, ನಾನು ಈ ಥರ ಪೇಸ್ಟಾಗಿ ತುಂಬಾ ಸ್ಮೂತಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಪಾನ್ಗೆ ತೆಂಗಿನೆಣ್ಣೆ 1-2 ಸ್ಪೂನು. ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ ಫ್ಲೇವರ್ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತದೆ. ಹಾಗೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಅದೇ ರೀತಿಯಲ್ಲಿ ನಾನು ತೆಂಗಿನೆಣ್ಣೆನೇ ಯೂಸ್ ಮಾಡ್ತೇನೆ. ಇವಾಗ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಂಥ ಮೀನನ್ನು ಒಂದೊಂದೇ ಸ್ಲೈಸನ್ನು ಹಾಕ್ಕೊಳ್ತಾ ಇದ್ದೇನೆ. ತುಂಬಾ ಫುಲ್ ಫ್ರೈ ಆಗಬೇಕಂತಿಲ್ಲ, ಇದು ಒಂದು 80% ಫ್ರೈ ಆದರೆ ಸಾಕು. ಅದೇ ರೀತಿಯಲ್ಲಿ 2 ಸೈಡ್ ಕೂಡ ಬೇಯಿಸ್ಕೊಳ್ಳಿ. ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿ, ಹೈ ಫ್ಲೇಮಲ್ಲಿ ಮಾಡಬೇಡಿ. ಯಾಕಂದರೆ ಡೈರೆಕ್ಟಾಗಿ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಅಡಿ ಹಿಡಿತದೆ, ಕಪ್ಪಾಗ್ತದೆ. ಹಾಗಾಗಿ ಲೈಟಾಗಿ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಆವಾಗ ತುಂಬಾ ಚೆನ್ನಾಗಿ ಬರ್ತದೆ. ಹಾಗೆ ಮೀನು ಕೂಡ ತುಂಬಾ ಚೆನ್ನಾಗಿ ಬೇಯ್ತದೆ. ಇವಾಗ ನಾನಿಲ್ಲಿ 2 ಸೈಡ್ ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ. ಒಂದು 80% ಇದು ಫ್ರೈ ಆದರೆ ಸಾಕು. ಆಮೇಲೆ ಮಸಾಲ ಫ್ರೈಯಲ್ಲಿ ನಾವು ವಾಪಸ್ ಕೂಡ ಇದನ್ನು ಫ್ರೈ ಮಾಡಲಿಕ್ಕಿದೆ. ಹಾಗಾಗಿ ಇದನ್ನು 80% ಫ್ರೈ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ. ಇವಾಗ ಇದಾಗಿದೆ, ನಾನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಇನ್ನೊಂದು ಪಾನ್ನ ನಾನು ಇಟ್ಕೊಳ್ತಾ ಇದ್ದೀನಿ. ಪಾನ್ ಬಿಸಿಯಾದ ನಂತರ 1-2 ಸ್ಪೂನ್ ತೆಂಗಿನೆಣ್ಣೆ, ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಒಂದು ಅರ್ಧ ನೀರುಳ್ಳಿ. ಇದೆಲ್ಲ ಆಪ್ಷನಲ್, ನಿಮ್ಗೆ ಟೇಸ್ಟಿಯಾಗಿ ಬರಬೇಕಾದ್ರೆ ಇದನ್ನೆಲ್ಲ ಹಾಕಿ, ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಮಸಾಲದಲ್ಲೇ ಮಾಡ್ಕೊಳ್ಬೋದು. ಹಾಗೆ ಒಂದು ಹಸಿಮೆಣಸು, ಒಂದು 4 ರಿಂದ 5 ಜಜ್ಜಿದಂಥ ಬೆಳ್ಳುಳ್ಳಿ, ಸ್ವಲ್ಪ ಬೇವಿನ ಸೊಪ್ಪು. ಇದು ತೆಂಗಿನೆಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಿ, ಹಾಗೆ ನೀರುಳ್ಳಿ ಬ್ರೌನ್ ಕಲರ್ ಬರೋ ತನಕನೂ ಕೂಡ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಾಗಿದೆ. ನಾನಿಲ್ಲಿ ಮಸಾಲದಲ್ಲಿ ಅರ್ಧ ಮಸಾಲವನ್ನು ಹಾಕ್ತಾ ಇದ್ದೇನೆ. ಯಾಕಂದರೆ 4 ಫ್ರೈಗೆ ಆಗೋಷ್ಟು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಒಂದು 4 ರಿಂದ 5 ಸ್ಪೂನ್ ನಾವೇನು ಮಸಾಲ ಮಾಡಿಟ್ಕೊಂಡಿದ್ದೀವಲ್ಲ ಅದರಲ್ಲಿ ಒಂದು 4 ರಿಂದ 5 ಸ್ಪೂನನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಮತ್ತು ಉಳಿದನ್ನು ನೆಕ್ಸ್ಟ್ ಮಾಡಲಿಕ್ಕೆ ತೆಗೆದಿಟ್ಕೊಳ್ತಾ ಇದ್ದೇನೆ.
ಈ ಮಸಾಲೆ ಇವಾಗ ಹಸಿ ವಾಸನೆ ಹೋಗಿ ಕಲರ್ ಫುಲ್ ಚೇಂಜ್ ಆಗಬೇಕು. ಅದೇ ರೀತಿಯಲ್ಲಿ ಆಯಿಲ್ ಕೂಡ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡಬೇಕು. ನೋಡಿ ಇವಾಗ ಗಟ್ಟಿ ಆಗ್ತಾ ಬಂದಿದೆ. ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಮೀನಿಗೆ ಕೂಡ ಫಸ್ಟಿಗೆ ಉಪ್ಪು ಹಾಕಿದ್ದೀವಿ, ಇದಕ್ಕೆ ನಾವು ಮಸಾಲಕ್ಕೆ ಹಾಕಲಿಲ್ಲ, ಹಾಗಾಗಿ ಉಪ್ಪನ್ನು ಹಾಕ್ತಾ ಇದ್ದೇನೆ. ನೀವು ನೋಡಿಕೊಂಡು ಎಷ್ಟು ರುಚಿಗೆ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇವಾಗ ಸರಿಯಾಗಿ ಮಿಕ್ಸ್ ಮಾಡಿ ಆಮೇಲೆ ಆಯಿಲ್ ಬಿಡೋ ತನಕನೂ ಕೂಡ ಫ್ರೈ ಮಾಡ್ಕೊಳ್ಳಿ. ಇವಾಗ ಆಯಿಲ್ ಬಿಟ್ಟಿದೆ. ನಾನೀಗ ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಇದ್ರ ಹಸಿ ವಾಸನೆ ಹೋಗೋ ತನಕನೂ ಕೂಡ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಟೇಸ್ಟ್ ತುಂಬಾ ಹಾಳಾಗ್ತದೆ, ಚೆನ್ನಾಗಿ ಬರಲ್ಲ. ಹಾಗಾಗಿ ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಇದಕ್ಕಿವಾಗ ನಾನು ಫಿಶನ್ನು ಸೇರಿಸ್ತಾ ಇದ್ದೇನೆ. ಇವಾಗ ಮೀನಿಗೆ 2 ಕಡೆ ಕೂಡ ಈ ಮಸಾಲವನ್ನು ಚೆನ್ನಾಗಿ ಹಚ್ಚಿ 1-2 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇದನ್ನು ನಾನು 4 ಪೀಸ್ಗಾಗೋಷ್ಟು ಮಸಾಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಒಂದೊಂದೇ ಪೀಸ್ಗೆ ಹಚ್ಚಿ 2 ನಿಮಿಷ ಬೇಯಿಸ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೇನೆ. ನೀವು ಕೂಡ ಹಾಗೆ ಮಾಡ್ಕೊಳ್ಳಿ, ಇಲ್ಲ ನಿಮ್ಗೆ ಹೇಗೆ ಈಸಿ ಆಗ್ತದೆ ಅದೇ ರೀತಿಯಲ್ಲಿ ಸರ್ವ್ ಮಾಡಿ. ನೋಡಿ ಇವಾಗ ಅಂಜಲ್ ಫಿಶ್ ಮಸಾಲ ಫ್ರೈ ರೆಡಿಯಾಗಿದೆ. ಫಿಶ್ ಇಷ್ಟಪಡೋರು ಇದನ್ನೊಮ್ಮೆ ಟ್ರೈ ಮಾಡಿ. ಹಾಗೆ ಕಿಂಗ್ ಫಿಶಲ್ಲಿ ಈ ರೀತಿ ಮಸಾಲ ಫ್ರೈ ತುಂಬಾ ಟೇಸ್ಟಿ ಆಗಿರ್ತದೆ, ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.